ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮೊಗೆಕಾಯಿ ಸಾರು ಮಾಡ್ತಾ ಇದ್ದೀನಿ. ಸಿಂಪಲ್ ರೆಸಿಪಿಯಲ್ಲಿ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ನಾನಿವತ್ತು ಮೊಗೆಕಾಯಿ ಸಾರು ಮಾಡ್ತಾ ಇದ್ದೀನಿ. ನಾನಿದಕ್ಕೆ ಮಸಾಲ ತಗೊಂಡಿದ್ದೀನಿ. ಒಂದು 5 ಮೆಣಸನ್ನು, 2 ಸ್ಪೂನು ನಾನು ಧನಿಯಾ ಕಾಳು, 7 ನಾನು ಬೆಳ್ಳುಳ್ಳಿ ಎಸ್ಲನ್ನು ತಗೊಂಡಿದ್ದೀನಿ. 1 ಸ್ಪೂನು ನಾನು ಉದ್ದಿನಬೇಳೆ, 1/4 ಸ್ಪೂನ್ ನಾನು ಮೆಂತ್ಯ ತೊಗೊಂಡಿದ್ದೀನಿ. 1 ಸ್ಪೂನ್ ಮತ್ತು ಜೀರಿಗೆ, ಸ್ವಲ್ಪ ಎಳ್ಳು ಮತ್ತು ಇದಕ್ಕೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ನಾನು. ಇದನ್ನು ನಾನೀಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ನಾನೀಗ ಜೀರಿಗೆ ಮತ್ತು ಮೆಂತ್ಯನ ಹಾಕ್ಕೊಂಡೆ ನಾನು. ಇದಕ್ಕೆ ನಾನು ಎಳ್ಳು, ಕರಿಬೇವಿನ ಸೊಪ್ಪು, ಮೆಣಸಿನಕಾಯಿ, ಧನಿಯಾ ಮತ್ತು ನಾನು ಬೆಳ್ಳುಳ್ಳಿನ ಕೂಡ ಇದಕ್ಕೆ ಹಾಕೊಳ್ತೇನೆ. ಇದನ್ನು ಸ್ವಲ್ಪ ನಾನು ಫ್ರೈ ಮಾಡ್ಕೊತೀನಿ. ಕೊಬ್ಬರಿನಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಂಡಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹೋಟ್ಲಲ್ಲಿ ಮಾಡಿದಂಥ ರುಚಿನೇ ನಾವು ಮನೇಲಿ ಮಾಡ್ಕೊಳ್ಬೋದು. ಮೊಗೆಕಾಯಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ನಾನು. ಇದನ್ನು ಬೇಯಿಸ್ಕೊತೀನಿ ನಾನು. ಮಿಕ್ಸಿಗೆ ನಾನು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಹುರಿದಿರುವಂಥ ನಾನು ಮಸಾಲನ ಕೂಡ ಹಾಕ್ಕೊತೀನಿ. ನಾನಿದಕ್ಕೆ ಬೆಂದಿರುವಂಥ ಬೇಳೆ, ಟೊಮೆಟೊ ಹಣ್ಣು, ನೀರುಳ್ಳಿ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೊತೀನಿ ನಾನು. ಸೌತೆಕಾಯಿ ಬೆಂದಿದೆ, ಇದಕ್ಕೆ ಮಸಾಲೆ ಹಾಕೋಣ. ಇದು ಚೆಂದ ಮಿಕ್ಸ್ ಮಾಡ್ಕೊತೀನಿ. ಚೆಂದ ಕುದಿಲಿ. ಈಗ ಮಸಾಲೆ ಚೆನ್ನಾಗಿ ತಾಗಲಿ. ಇದೊಂದು ಒಳ್ಳೆ ಒಗ್ಗರಣೆ ಹಾಕಿದರೆ ಬಿಸಿ ಬಿಸಿ ಸೌತೆಕಾಯಿ ಸಾರು ರೆಡಿ. ಫ್ರೆಂಡ್ಸ್, ಈ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.